ಹ್ಯುಮ್ಯಾನಿಟಿ ಫೌಂಡೇಶನ್ ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂಥ ಈ ಒಂದು ಅರ್ಥಪೂರ್ಣ ಮತ್ತು ಪಾವಿತ್ರತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಕೂಡ ದುವಾ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥ ನಮಗೆ ಆದರಣೀಯರು, ನಮಗೆ ಬಹುಮಾನ ಅಂತ ಅಮೀರ್ ತಂಗಳ ದುವಾ ನಾನು ಕೇಳಿಕೊಂಡು ವೇದಿಕೆ ಮೇಲೆ ಉಪಸ್ಥಿತವಂಥ ನಮಗೆ ಬಹುಮಾನಿಯರು ದೇವಲಕಟ್ಟೆ ಜುಮ್ಮಾ ಮಸೀದಿಯ ಖತೀಬರಾಗಿರುವಂಥ ತಾಜುದ್ದೀನ್ ರಹಮಾನ್ಯ ಅವರೇ, ಅದೇ ರೀತಿ ನಮ್ಮ ಅತ್ಯಂತ ಗೌರವ ಹಿರಿಯಂಥ TS ಅಬ್ದುಲ್ಲಾರವರೇ, ಅದೇ ರೀತಿ ಅತ್ಯಂತ ಗೌರವ ಹಿರಿಯರಾಗಿದ್ದ ಐದರ್ ಪ್ರತಿಪಾಡಿಯವರೇ, ಮಂಗಳೂರು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಂತ ಪಾವೂರ್ ಮೋನಾ ಖಾನ್ ಅವರೇ, ನಗರಸಭೆಯ ಮಾಜಿ ಸದಸ್ಯರಂತ ಪುಷ್ಟಿ ಮೊಹಮ್ಮದ್ ಖಾನ್ ಅವರೇ, ಅತ್ಯಂತ ಗೌರವ ಹಿರಿಯರಾಗಿಂಥ ನಮ್ಮ ಯೂಸಫ್ ಭವನ್ ಅವರೇ, ಮುಂದಿರೋ ಎಲ್ಲ ಹಿರಿಯಗಣ್ಯ ವ್ಯಕ್ತಿಗಳೇ, ಅವತ್ತು ಈ ಒಂದು ಫೌಂಡೇಶನ್ ಅಧ್ಯಕ್ಷರು ಮತ್ತು ಈ ಕಾರ್ಯಕ್ರಮ ಗೃಹವಾಗಿರೋ ಸನ್ಮಿತರು ಯುವ ನಾಯಕರಾಗಿರುವಂಥ ನಾಸೀರ್ ಸಾಮಣಿಗೆ ಅವರೇ, ಅದೇ ರೀತಿ ಬಹುಶಃ ನಮ್ಮ ಉಪಾಧ್ಯಕ್ಷರಾದ ಕಲಂದರ್ ಅವರೇ, ಆಸಿಫ್ ತಾಜರ್ ಅವರೇ, ಹಮೀದ್ ಅಜೀರ್ ಅವರೇ, ನಮ್ಮ ಇಲಿಯಾಸ್ ಮತ್ತು ಸೈಫುಲ್ಲಾ ಹಾಗೂ ಇನ್ನಿತರ ನಮ್ಮೆಲ್ಲ ಬಶೀರ್ ಹಾಗೂ ಎಲ್ಲ ಸದಸ್ಯರಿದ್ದಾರೆ. ಬಹುಶಃ ಅಶ್ರಫ್ ಇದ್ದಾರೆ, ಸಲೀಂ ಕುತ್ತಾರ್, ಸರ್ಫರಾಜ್, ಅಜೀಜ್, ಫೈಜಲ್ ಎಲ್ಲ ಸರ್ವ ಸದಸ್ಯರೇ, ಇಲ್ಲಿರುವ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರೇ, ಅತ್ಯಂತ ಸಂತೋಷವಾಗ್ತಿದೆ. ಈಗಾಗಲೇ ನಾಸಿರು ಹೇಳಿದಾಗೆ ಅವರು ಮೊನ್ನೆ ಫೋನ್ ಮಾಡಿದಾಗ ಅವರು ಈ ರೀತಿಯ ಕಾರ್ಯಕ್ರಮ ನಾವು ಯಾರು ಇವತ್ತು ಆ ಒಂದು ನಮ್ಮ ಕಬ್ರಿಸ್ತಾನ ಮಾಡಲಿಕ್ಕೆ ಬಹುಶಃ ಇವತ್ತು ಅಲ್ಲಿ ಆ ಒಂದು ಕಬರ್ ತೆಗಿಲಿಕ್ಕೆ ಇವತ್ತು ಮುಂದೆ ನಿಂತು ವಾಲಂಟಿಯರ್ ಆಗಿ ತನಕ್ಕೆಲ್ಲ ಕೆಲಸ ನಿರ್ವಹಿಸ್ತಾರ, ಅವರಿಗೆ ಗೌರವ ಮಾಡೋ ಕಾರ್ಯಕ್ರಮ ಅಂತ ಹೇಳಿದಾಗ ನಾನು ಸಂಪೂರ್ಣವಾಗಿ ಅವರನ್ನು ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಿದೆ. ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಬಹುಶಃ ನನಗೆ ಬರಲೇಬೇಕು. ನನ್ನ ಈ ಒಂದು ಸಂಕಷ್ಟದ ಪರಿಸ್ಥಿತಿ ನಾನು ಇವತ್ತು ಇದ್ದೇನೆ. ಒಂದು ಅಲ್ಲಿ ಚಂಬುಗುಡ್ಡೆಯಲ್ಲಿ ಭಾಳಷ್ಟು ಚರ್ಚೆ ಆಗಿ ಒಂದು ಕಾಂಪ್ರಮೈಸ್ ಮಾಡಿ ಇವತ್ತು ನಮ್ಮ ಸೌಹಾರ್ದ ಇಫ್ತಾರ್ ಕೂಟ ಇವತ್ತು ಆಗುವಂಥದ್ದು. ಅದರ ಮಧ್ಯದಲ್ಲಿ ಐವನ್ ಡಿಸೋಜರ್ ಅವರ ಇಫ್ತಾರ್ ಕೂಟವು ಇವತ್ತೇ. ಇದರ ಮಧ್ಯದಲ್ಲಿ ಯಾರು ರೋಡಿನ ಶಂಕುಸ್ಥಾಪನೆ ಸಂಜೆ ಹೊತ್ತು ಇಟ್ಟಿದ್ದಾರೆ. ಯಾವುದೇ ಕಡೆಗಳಿಗೆ ತಾವು ಹೇಳಿದಾಗ ನನಗೆ ಇದು ಬರಲಿಕ್ಕೆ ಗೊತ್ತಿಲ್ಲ. ಒಂದು ನಿಮ್ಮ ಪ್ರೀತಿ ವಿಶ್ವಾಸ, ಎರಡು ಬಹುಶಃ ನೀವು ಮಾಡುವಂಥ ಕಾರ್ಯಕ್ರಮದ ಯಾರು ನೀವು ಗೌರವಿಸ್ತೀರಲ್ಲ, ಇದು ನಿಜವಾಗಿಯೂ ಅರ್ಥಪೂರ್ಣ ಮತ್ತು ನಮ್ಮ ಸಮಾಜ ಗುರುತಿಸಿಕೊಳ್ಬೇಕಾದಂಥ ಒಂದು ವರ್ಗ ಮತ್ತು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬರ್ತೀನಿ. ನಮ್ಮ ಮೆಸ್ಕಾಂನ ಮುಖ್ಯಸ್ಥರಾಗಿರುವಂಥ ನಮ್ಮ TS ಅಬ್ದುಲ್ಲಾ ಅವರು ಬಂದಿದ್ದಾರೆ, ಸ್ವಾಗತ. ಅಬ್ಬಾಕರ್ ಅವರು, ನಾನು ಎಲ್ಲರನ್ನು ಬಹುಶಃ ಇವತ್ತು ಇನ್ನೂ ಯಾರು ಬರ್ತಾ ಇದ್ದಾರೆ ಆ ಕೆಲಸ ನಿರ್ವಹಿಸಿದಂತಹ ಕಬರ್ ನಿರ್ಮಾಣ ಮಾಡಲಿಕ್ಕೆ ಯಾರು ಕೆಲಸ ನಿರ್ವಹಿಸ್ತಾ ಇರಲ್ಲ, ಕೆಲವು ಬಂದಿರ್ಬೋದು, ಕೆಲವು ಬರಲಿಕ್ಕಿರ್ಬೋದು, ಅದೆಲ್ಲರೂ ಕೂಡ ನಾನು ಇವತ್ತು ವಿಶೇಷವಾಗಿ ಅಭಿನಂದಿಸ್ತೇನೆ. ನಿಮ್ಮ ಸೇವೆಯನ್ನು ನಾವು ಯಾವಾಗಲೂ ಕೂಡ ಗಮನ ಇಟ್ಟುಕೊಂಡಿದ್ದೇವೆ. ನಿಮ್ಮ ನಿಸ್ವಾರ್ಥವಾದ ಒಂದು ಶ್ರಮ ಬಹುಶಃ ಎಲ್ಲರಿಗೂ ಕೂಡ ಮಾದರಿ ಮತ್ತು ಯುವಕರಿಗೆ ದೊಡ್ಡ ಮತ್ತು ಪ್ರೇರಣೆ ಮತ್ತು ಸೋದರತೆಯ ಒಂದು ಪ್ರೀತಿಯ ಮತ್ತು ಗೌರವದ ಒಂದು ಕೆಲಸ ತಾವು ಮಾಡ್ತಿದ್ದೀರಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ಯಾರು ಗಲಾಟೆ ಮಾಡ್ತಾರೆ, ಯಾರು ಉಪದ್ರ ಮಾಡ್ತಾರೆ, ಇವರನ್ನೆಲ್ಲ ಕೂಡ ಜೈಲಲ್ಲಿ ಹಾಕೋ ಬದಲು ಈ ಕಬೂರ್ ಎಲ್ಲರ ಜೊತೆ 4 ದಿವಸ ಕಲಿಸಿದರೆ ಕರೆಕ್ಟ್ ಆಗ್ತಾರೆ, ಏನು ತೊಂದರೆ ಇಲ್ಲ. ಎಲ್ಲ ಅವರ ಅಹಂಕಾರ ದೂರ ಹೋಗ್ತದೆ, ಅವರ ಕೋಪ ದೂರ ಹೋಗ್ತದೆ, ಅವರ ಎಲ್ಲ ಕೂಡ ದೂರ ಹೋಗಿಕೊಂಡು ಯುದ್ಧ ಎಲ್ಲ ಕೂಡ ನಿಲ್ಲಿಸ್ತಾನೆ. ಇಷ್ಟೇ ಅಂತ ಹೇಳಿಕೊಂಡು ಒಂದು 10 ಸಲ ಮನೆವರಿಕೆ ಇವರ ಜೊತೆ ಟ್ರೈನಿಂಗ್ ಹಾಕಿ ಬಿಡಬೇಕು. ಜೈಲಲ್ಲಿದ್ದರು ಅಂತ ಅಂದು ಬ್ಯಾಜ್ ಮಾಡಿ ಕೊಟ್ಟು ಇವರ ಜೊತೆ ಒಂದು 10 ದಿವಸ ಟ್ರೈನಿಂಗ್ ಬಿಟ್ಟರೆ ಕರೆಕ್ಟಾಗಿ ಬರುವಂಥ ವಿಚಾರ ಆಗ್ತದೆ. ಅವಾಗ ವಿಷಯ ಏನಂತ ಜ್ಞಾನೋದಯ ಆಗುವಂಥ ಪರಿಸ್ಥಿತಿಯಾಗಿ ಹೃದಯ ಮತ್ತು ಮನಸ್ಸು ಅದು ಶುದ್ಧೀಕರಣಗೊಳಿಸುವಂಥ ಕೆಲಸ ಹೋಗ್ತಾಯಿದೆ. ಎಲ್ಲ ಕೂಡ ಕೋಪ ಗೀಪ ಎಲ್ಲ ಆಟೋಮ್ಯಾಟಿಕ್ ಹೋಗ್ತದೆ. ಈ ರೀತಿ ಯಾಕಂದ್ರೆ ಎಲ್ಲಿದೆ ಅದು ಅಲ್ಲದೆ ನಾವು ಯುವಕರಿಗೆ ಮತ್ತು ವಿದ್ಯಾರ್ಥಿಗಳು ಇವರನ್ನು ಜಾಸ್ತಿ ಪರಿಚಯ ಮಾಡಿಕೊಟ್ಟು ಇವರು ಮಾಡೋ ಕೆಲಸವನ್ನು ಅರ್ಥ ಮಾಡಿಕೊಂಡಾಗ ಅವರು ಕೂಡ ಸರಿದಾರಿಗೆ ಬರುವಂಥ ಕೆಲಸ ಇವತ್ತು ಆಗ್ತದೆ. ಆದ ಕಾರಣ ನಿಮ್ಮ ಇದರ ಬಗ್ಗೆ ನಿಮ್ಮನ್ನು ಗೌರವಿಸುವಂಥ ಕಾರ್ಯಕ್ರಮ ನನಗೆ ಅತ್ಯಂತ ಸಂತೋಷ, ಗೌರವ. ನಾನು ಕೂಡ ಯಾವುದೇ ಒಂದು ರೀತಿಯಿಂದ ನಿಮ್ಮ ವರ್ಗ ಯಾವುದು ಈ ರೀತಿ ಕೆಲಸ ನಿರ್ವಹಿಸ್ತಾರೆ ಅವ್ರಿಗೊಂದು ಸಹಕಾರ ಕೊಡಬೇಕಂತ ನಾನು ಕೂಡ ಮನಸ್ಸಿನಲ್ಲಿ ಭಾಳಷ್ಟು ಸಮಯದಿಂದ ಇವತ್ತು ಇದೆ. ಆದ ಕಾರಣ ನೀವು ಕೆಲಸ ನಿರ್ವಹಿಸೋಂಥ ಪ್ರದೇಶದಲ್ಲಿ ನಿಮ್ಗೆ ಏನಾದರೂ ಲೈಟಿನ ಮತ್ತು ಯಾಕೆಂದರೆ ನೀವು ಮಳೆಯಲ್ಲಿರ್ತೀರಿ, ನೀವು ಬಿಸಿಲಲ್ಲಿರ್ತೀರಿ, ಕತ್ತಲಲ್ಲಿರ್ತೀರಿ, 3 ಗಂಟೆಗೆ 2 ಗಂಟೆಗೆ ಯಾವಾಗಂತ ಟೈಮ್ ಇಲ್ಲ. ಅದು ಬಿಸಿಲಿರ್ಬೋದು, ಮಳೆ ಇರ್ಬೋದು, ರಾತ್ರಿ 1 ಗಂಟೆ ಇರ್ಬೋದು, 2 ಗಂಟೆ ಇರ್ಬೋದು, ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನೀವು ಆ ಊರಲ್ಲಿ ನಿಮಗೆ ಮೆಸೇಜ್ ಬಂದ ತಕ್ಷಣ ನೀವು ಮಾನವೀಯತೆ ಅಂದರೆ ತಾವು ಇವತ್ತು ಎಲ್ಲ ಕೆಲಸವನ್ನು ಬಿಟ್ಟು ಮುಂದೆ ಹೋಗುವಂಥ ದೊಡ್ಡ ಮಟ್ಟದ ಒಂದು ಪ್ರೀತಿಯ ಒಂದು ಗೌರವ ಇರುವಂಥ ಒಂದು ಶ್ರಮಜೀವಿಗಳು. ಆದ ಕಾರಣ ನಿಮಗೆ ಬೇರೆ ಬೇರೆ ಸಮಸ್ಯೆ ನಮಗೆ ಗೊತ್ತಿರೋದಿಲ್ಲ. ನಿಮಗೆ ಅಲ್ಲಿ ಆಗುವ ಸಮಸ್ಯೆ ಏನಿದೆ, ಕೆಲವೊಂದು ಕತೆ ಲೈಟ್ ಇರೋದಿಲ್ಲ, ನೀವೆಲ್ಲ ಗ್ಯಾಸ್ ಲೈಟ್ ಇನ್ನೊಂದು ಇಟ್ಟುಕೊಂಡು ನಾವು ಇದು ಕಣ್ಣು ಮುಂದೆ ನಾವು ನೋಡಿದಂಥ ವಿಚಾರ. ಅಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಅಭಿವೃದ್ಧಿ ಆಗಬೇಕು ಅಂತ ಏನಾದರೂ ಸ್ವಲ್ಪ ಮಟ್ಟಿನ ಕೆಲಸ ಆಗಬೇಕಂತೇಳಿ ನಮ್ಮ ಗಮನಕ್ಕೆ ತಂದರೆ ಮುಂದೆ ನಿಂತು ಅದು ನಾವು ಸಂಬಂಧಪಟ್ಟ ಮಸೀದಿ ಚರ್ಚೆ ಮಾಡಿಕೊಂಡು ಅದನ್ನು ಸರಿಪಡಿಸಿದ ಕೆಲಸ ಖಂಡಿತವಾಗಿ ಮಾಡೋ ಜೊತೆಯಲ್ಲಿ ನಿಮ್ಮ ಮಳೆಗಾಲದಲ್ಲಿ ಮತ್ತು ಬಿಸಿಲಿನಲ್ಲಿ ನಿಮ್ಮ ಸಮರ್ಪಕ ಕೆಲಸ ಮಾಡಲಿಕ್ಕೆ ನಿಮಗೆಲ್ಲರಿಗೂ ಕೂಡ ಒಂದು ಯೂನಿಫಾರ್ಮ್ ಅಥವಾ ರೈನ್ ಕೋಟ್ ಥರ ಮಾಡಿ ಕೊಡಬೇಕಂತೇಳಿ ಭಾಳ ಸಮಯ ನನ್ನ ಮನಸ್ಸಿನಲ್ಲಿದೆ. ನೀವು ಒಳ್ಳೆಯದಾಯಿತು, ಅದನ್ನೆಲ್ಲ ಪಟ್ಟಿ ಕೊಡಿ. ನಾನು ಮುಂದಿನ ನಮ್ಮ ಈ ರಂಜಾನ್ ಹಬ್ಬದ ತಕ್ಷಣವೇ
ಆ ಕೆಲಸ ನಾನು ಮುಂದೆ ನಿಂತು ಇಡೀ ಕ್ಷೇತ್ರದಲ್ಲಿ ಯಾರೆಲ್ಲ ಎಲ್ಲೆಲ್ಲಿ ನಿರ್ವಹಿಸ್ತಾರ ಆ ಒಂದೊಂದು ಮಸೀದಿ ಅಂತ ಹೇಳಿಕೊಂಡು ಆ ಒಂದು ಸೌಕರ್ಯ ಕೊಡುವಂಥ ಕೆಲಸ ನಾನು ಖಂಡಿತವಾಗಿ ನಾನು ಇವತ್ತು ಮಾಡ್ತೇನೆ ಅಂತ ನಾನು ಇವತ್ತು ಅದು ನನ್ನ ಮನಸ್ಸು ಶ್ರಮ ಇದ್ದಿತ್ತು. ನನಗೆ ಸಮಯ ಗಡಿಬಿಡಿಯಲ್ಲಿ ನನಗೆ ಚರ್ಚೆ ಮಾಡ್ತಿದ್ದೆ, ಕಾರ್ಯಕ್ರಮ ಮಾಡಲಿಕ್ಕೆ ಅಂತ ನನಗೆ ಪುರುಸೊತ್ತಿರಲಿಲ್ಲ. ಮತ್ತು ತಾವಿವತ್ತು ಮುಂದೆ ನಿಂತು ಅಲ್ಲಾಹ್ ತಾಲ ನಿಮ್ಮ ಮುಖಾಂತರ ಮಾಡಿಸಿದ್ದಾನೆ. ಇಂಥದ್ದನ್ನೇ ನಾನು ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ಅದು ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅಂತ ನಾನು ಇವತ್ತು ಹೇಳಿಕೊಳ್ತಾ, ನನಗೆ ಮತ್ತೆ ನಿಜ ನೀವು ಯಾರು ಕೂಡ ಕೇಳಲಿಲ್ಲ ಇವತ್ತು ಶ್ರಮಜೀವತ್ತು ಅಲ್ಲದೆ ಎಂದು ಚೆಲ್ಲಿ ಹಂಗೆ ಉತ್ತಮ ರೀತಿಯಿಂದ ಮಾಡೋದು ಕೆಲಸ ಇವತ್ತು ಮಾಡಿ. ಯಾಕೆಂತ ಹೇಳಿದರೆ ನಮ್ಮ ತಂಗಲವ್ರು ಕೂಡ ಒಂದು ಸಲಹೆ ಕೊಟ್ಟರು, ಖಂಡಿತವಾಗಿ ಅದನ್ನು ನಾನು ಮುಂದೆ ನಿಂತು ಅದನ್ನು ಸಂಬಂಧಪಟ್ಟ ಮಸೀದಿಯವರು ನಾವು ಚರ್ಚೆ ಮಾಡಿ ಅದನ್ನು ಜೊತೆಗೆ ನಾನು ಅನುಷ್ಠಾನ ಕೆಲಸ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ನಾನು ಹೇಳಿಕೊಳ್ತಾ, ಮತ್ತೊಮ್ಮೆ ನಾನು ನಾಸೀರ್ ಅವರಿಗೆ, ಬಹುಶಃ ಎಲ್ಲ ನಮ್ಮ ಹಿರಿಯ ಕಿರಿಯರಿಗೆ ಮತ್ತು ಎಲ್ಲಕ್ಕಿಂತ ನಮ್ಮ ಅವ್ರ ತಂದೆಯವರಂಥ ನಮ್ಮ TS ಅಬ್ದುಲ್ಲಾ ಅವರಿಗೆ, ನಿಮ್ಮ ಎಲ್ಲ ಗುಣಗಳನ್ನು ಬಹುಶಃ ನಿಮ್ಮ ಎಲ್ಲ ಮಕ್ಕಳು ಒಬ್ಬರಲ್ಲ, ಅದರ ವಿಶೇಷ ಎಲ್ಲ ಒಬ್ಬರಿಗೊಬ್ಬರಿಗೆ ಬರುವಂಥದ್ದು. ಎಲ್ಲರೂ ಕೂಡ ಅದನ್ನು ಇಡೀ ಕುಟುಂಬವೇ ಅದೊಂದು, ಅವರು ಇರಲಿ, ಅವರ ಸೋದರ ಇರಲಿ, ಅವರ ಇವನಿರಲಿ, ಮೌಸಿನ್ ಇರಲಿ, ಇನ್ನೊಬ್ಬರು ಕವಿ ಇದ್ದಾರೆ, ನಮ್ಮ ಬಹುಶಃ ನಮ್ಮ ನಿಸಾ ಇದ್ದಾರೆ, ಎಲ್ಲರೂ ಕೂಡ ಹಿರಿಯರು. ಆದ ಕಾರಣ ಅತ್ಯಂತ ಗೌರವ. ಯಾಕೆಂದರೆ ಒಂದು ತಂದೆ ಮತ್ತು ಕುಟುಂಬದ ಹೆಸರು ತೆಕ್ಕೊಂಡು ಹೋಗಿ ಯಾರಂತ ಹೇಳಿದರೆ, ಎಷ್ಟು ಕೋಟಿ ದುಡ್ಡಿದೆ, ಎಷ್ಟು ಕಾರಿದೆ, ಎಷ್ಟು ಬಂಗ್ಲೆ ಇದೆ, ಅವರು ಕುಟುಂಬದ ಹೆಸರು ಮುಂದೆ ತೆಕ್ಕೊಂಡು ಹೋಗೋದಲ್ಲ. ಯಾರು ಈ ರೀತಿಯ ಸಾಮಾಜಿಕ ಮೌನ್ಯತೆ ಮತ್ತು ಪ್ರೀತಿ ವಿಶ್ವಾಸ ಕೆಲಸ ಮಾಡ್ತಾರೆ, ಅವರು ಬಹುಶಃ ಕುಟುಂಬ ಹೆಸರು ಮುಂದೆ ತೆಕ್ಕೊಂಡ ಕೆಲಸ ಆಗ್ತದೆ. ಅಂತೆಲ್ಲ ಗುಣಗಳು ನಾಸೀರ್ ಮತ್ತು ನಮ್ಮ ಸಹೋದರಿಗಿದೆ ಅಂತ ಹೇಳಿಕೊಂಡು ನನ್ನ ಶುಭಾಶಯವನ್ನು ನಾನು ಸಲ್ಲಿಸಿ, ನಿಮ್ಮೆಲ್ಲರ ದುವಾ ನಾನು ಇವತ್ತು ಕೇಳಿಕೊಂಡು ನಿಮ್ಮ ಜೊತೆ ಸಂಪೂರ್ಣವಾಗಿ ಇರಬೇಕಂತ ಹೇಳಿದರೂ ಕೂಡ ನನ್ನ ಪರಿಸ್ಥಿತಿಯಲ್ಲಿ ಹೋಗಬೇಕಾದ ಕಾರಣ ನೀವೆಲ್ಲ ನನಗೆ ಕ್ಷಮಿಸಿ ಅನುಮತಿ ಕೊಡಬೇಕು ಹೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ನೇ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.